ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಲಕ್ಷ್ಮೀ ನರಸಿಂಹಾಯ ನಮಃ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಹನುಮಂತ ದೇವರು ಇರ್ತಕ್ಕಂಥ ಸನ್ನಿಧಾನ, ರಾಯರ ಮೃತಿಕಾ ಬೃಂದಾವನ ಇಂದ್ರತೀರ್ಥರು ಜಯತೀರ್ಥರು ರಾಯರು 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ರಾಯರ ನಿಮ್ಮ ರಾಯರ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ಸ್ತೋತ್ರವನ್ನ ಪಠನೆಯನ್ನು ಮಾಡಿದಾಗ ಸಾಲಬಾಧೆ ಪರಿಹಾರ ಆಗಬೇಕು. ಒಂದೇ ಮಂತ್ರ, ಅದು ಯಾವುದು ಅಂತ ಕೇಳಿದ್ದಾರೆ. ನಮಗೆ ಸಾಲಬಾಧೆ ಜಾಸ್ತಿ ಆಗಿದೆ ಗುರುಗಳೇ, ಆ ಸಾಲಬಾಧೆಯನ್ನ ಪರಿಹಾರ ಮಾಡೋಕ್ಕೋಸ್ಕರವಾಗಿ ರಾಯರ ಸ್ತೋತ್ರವನ್ನ ರಾಯರಿಂದ ಏನು ಮಾಡಿದ್ರೆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅಂತವರು. ರಾಘವೇಂದ್ರ ಸ್ವಾಮಿಗಳು ಅವತಾರದಲ್ಲಿ ಬಹಳ ವಿಶೇಷ. ಒಬ್ಬ ವಿಶೇಷವಾಗಿರ್ತಕ್ಕಂಥ ರಾಜ, ಆ ರಾಜನ ಮನೆಗೆ ಹೋದ್ರು ರಾಘವೇಂದ್ರ ಸ್ವಾಮಿಗಳು. ರಾಯರ ಕಾಲದಲ್ಲಿ ಹೋದಾಗ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ, ರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ರಾಮದೇವರ ಒಂದು ಪೂಜೆಯನ್ನು ಮಾಡಿ ವೆಂಕಟೇಶ್ವರ ಸ್ತೋತ್ರವನ್ನು ಪಠನೆ ಮಾಡ್ತಾರೆ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶಮೋ ದೇವೋ ನ ಭೂತೋ ನ ಭವಿಷ್ಯತೆ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮ್ಯಂ. ರಾಯರ ಸ್ತೋತ್ರ, ರಾಘವೇಂದ್ರ ಸ್ವಾಮಿಗಳು ವೆಂಕಟೇಶ್ವರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ರಾಯರ ಪೂಜೆಯನ್ನ ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಎಲ್ಲವನ್ನ ವಿದ್ಯೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥವರು ಆದ ಪೂಜೆಯನ್ನು ಮಾಡಿ ರಾಮದೇವರನ್ನ ಪೂಜೆಯನ್ನು ಮಾಡಿ ರಾಯರು ವಿಶೇಷವಾಗಿ ಅಲ್ಲಿ ಮಲಗಿರ್ತಕ್ಕಂಥ ಒಬ್ಬ ಮಗುವಿಗೆ ಜೀವವನ್ನ ಕೊಟ್ಟಿದ್ದಾರೆ. ಆ ಮಗುವಿಗೆ ವಿಶೇಷವಾಗಿ ಆ ಪೂಜೆಯನ್ನ ಮಾಡಬೇಕಾದ್ರೆ ಅವರ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಕರ್ಕೊಂಡು ಬಂದಿರ್ತಕ್ಕಂಥವ್ರು ಪೂಜೆಯನ್ನು ಮಾಡಿ ಎಲ್ಲವನ್ನು ಮಾಡಿಸ್ತಾ ಇದ್ದಾರೆ. ಭೂರಿ ಭೋಜನ ಆಗಬೇಕು. ಆ ಟೈಮಲ್ಲಿ ಬಾಳೆಹಣ್ಣಿನ, ಮಾವಿನ ಹಣ್ಣಿನ ವಿಶೇಷವಾಗಿರ್ತಕ್ಕಂಥ ಕಾಲ. ಮಾವಿನ ಹಣ್ಣು ಅಂದ್ರೆ ಸಾಕು, ಅವನ ಪ್ರೀತಿ ಆಗತ್ತಂತ ಅವನಿಗೆ, ಮಗನಿಗೆ. ಆ ಮಾವಿನ ಹಣ್ಣಲ್ಲಿ ದೊಡ್ಡ ಕೊಳಗದಲ್ಲಿ ಮಾಡಿದ್ದಾರೆ. ಆ ಕೊಡಗಲ್ಲಿ ಮಾಡಿದಾಗ ಮಾವಿನ ಹಣ್ಣು ತೆಗೆದುಕೊಂಡು ಹೋಗಕ್ಕೆ ನೀರು ಕುಡಿಬೇಕು, ಮಾವಿನ ಹಣ್ಣು ರಸವನ್ನು ಕುಡಿಬೇಕು. ಅವನು ಆ ರಸ ಕುಡಿಯೋಕೆ ಹೋಗಿದ್ದಾನೆ, ಅದ್ರಲ್ಲಿ ಬಿದ್ದ್ಬಿಟ್ಟಿಯ. ಆಗ ಅಲ್ಲಿರ್ತಕ್ಕಂಥ ನೋಡಿದರೆ ಮಗನೇ ಇಲ್ಲ. ಆಗ ನೋಡಿ ಬ್ರಾಹ್ಮಣ ನೋಡಿ, ಈ ಮಗು ಇಲ್ಲಿ ಬಿದ್ದಿದ್ಯಲ್ಲ, ಮಾವಿನಲ್ಲಿ ಮಗು ಬಿದ್ದಿದೆ ಗುರುಗಳೇ. ಅವ್ರ ತಂದೆಯ ತಾಯಿ ಇಬ್ಬರು ಕರೆದು ಈ ಬಿದ್ದಿಯಾನೆ ನೋಡಿದಾಗ ಆ ಮಗುವಿಗೆ ಏನ್ ಜೀವನೇ ಹೋಗಿದ್ಯಂತೆ ಮಗುವಿಗೆ. ಗುರುಗಳ ಹತ್ರ ಎಲ್ಲರೂ ಊಟ ಕೂತಿದ್ದಾರೆ. ರಾಮದೇವರ ಪೂಜೆ ಆಗಿದೆ. ರಾಮದೇವರ ಪೂಜೆಯನ್ನು ಮಾಡಿ ಮಹಾಮಂಗಳಾರತಿ ಆಗ್ತಾ ಇದೆ. ತೀರ್ಥವನ್ನೆಲ್ಲರಿಗೂ ಕೊಡ್ತಾ ಇದ್ದಾರೆ. ಏನ್ ಮಾಡೋದು ಭಗವಂತ? ರಾಮದೇವರೇ, ಗುರುಗಳೇ, ರಾಯರೇ, ರಾಗಪ್ಪ, ನಿನ್ನ ಕರೆಸಿದ್ದೀನಲ್ಲೋ ಭಗವಂತ, ನೀನು ಉದ್ಧಾರ ಮಾಡ್ಬೇಕಂತ ನಮ್ಗೆ ಭಗವಂತ ಅಂತ ರಾಮದೇವರ ಪ್ರಾರ್ಥನೆ ಮಾಡ್ಕೊತಾ ಇದೆ. ರಾಮಾಯ ಶಾಶ್ವತ ವಿಶೇಷವಾಗಿ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಂಡಂತೆ. ಆಗ ಆ ಮಗುವಿಗೆ ಮಲಗಿಸಿ ಆ ಗುರುಗಳು ಕರೆದ್ರಂತೆ, ಬಾಪ್ಪ ತಿರುದು ತಗೊಳ್ಳೋ ಕರೆದ್ರಂತೆ. ಅವ್ರಿಗೆ ಮುಜುಗರ, ಹೇಗೆ ಬರೋದು, ಏನ್ ಮಾಡೋದು, ಹಿಂಗಾಗ್ತಾ ಇದೆಯಲ್ಲ, ನಾನೇನೋ ಹೋಗಿಲ್ಲ ಅಂದರೆ ಇಷ್ಟೂ ಜನ ಬ್ರಾಹ್ಮಣಗಳಿಗೆಲ್ಲ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಈ ತರ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ, ಏನ್ ಮಾಡೋದು? ಭಗವಂತನಲ್ಲಿ ಸ್ಮರಣೆ ಮಾಡೋದು. ವಾಯುದೇವರಲ್ಲಿ ಸ್ಮರಣೆಯನ್ನು ಮಾಡಿ, ಮುಖ್ಯ ಪ್ರಾಣ ದೇವರನ್ನ ಸ್ಮರಣೆಯನ್ನು ಮಾಡಿ, ಮಧ್ವಾಕ್ಯಂ ಮಂದಸಿದ್ಧಂ ಕಿಮಿದ ಕೃತವತೋ ಮಾರುತಸ್ಯ ಅವತಾರಂ ಪಾತಾರಂ ಪಾರ್ವೇಶ್ಯ ಪದಮ ವಿಪದ ಪ್ರಾತುರಾಪನ್ನ ಪುಂಸಾಂ ಉದ್ಯದ್ಯುದ್ಯ ಪ್ರಚಂಡ ನಿಜರುಜೇಕರೋ ವ್ಯಾಪ್ತುರೋ ಕಾಪಕಾಚೋ ವಿಭ್ರದ್ ಭೀಮೋಪಜೇಯೋ ಅಪಿ ದುರ್ಗದ ಪಾಂಗದಾಡ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯ
ಮಯಮೇಯ ಸುಮತಿಂ ವಾಯುದೇವೋ ವಿದತ್ಯ ಅಧ್ಯಾತ್ಮ ಜ್ಞಾನೇತ ಯತಿವರಮಯಿತೋ ಭೂಮಿಭೂಷಾಣ್ಮಣಿಮೇ. ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದು. ಆಗ ಹೋಗಿ ರಾಯರು ಕರೆದ್ರು, ಗುರುಗಳು ಕರೆದಾಗ ಆ ತೀರ್ಥವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ತೀರ್ಥ ಸ್ವೀಕಾರ ಮಾಡಿದರೆ ಗಂಡ ಹೆಂಡತಿ ಇಬ್ರು ಕಣ್ಣಲ್ಲಿ ನೀರು ಬರ್ತಾನೇ ಇದೆ. ಆಗ ಒಂದೇ ಸಮಯದಲ್ಲಿ ವಿಶೇಷವಾಗಿ ಎಲ್ಲೋ ನಿನ್ನ ಮಗ ಅಂದ್ರಂತವ್ರು ರಾಘವೇಂದ್ರ ಸ್ವಾಮಿಗಳು. ಮಹಾನುಭಾವರು ಗುರುಗಳು ರಾಯರು ಕೇಳಬೇಕೆ? ಅವರ ಗತ್ತು ಹಳ್ಳಿ ಕೇಳ್ತಂತೆ. ಎಲ್ಲೋ ನಿನ್ನ ಮಗ ಅಂದ್ರಂತೆ. ಗುರುಗಳೇ ಅಂದ್ರಂತೆ. ಎಸ್ತಿಡ್ದು ಕರೆಯೋ ಅಂದ್ರಂತ. ಅವನ್ನ ಎಸ್ತಿಡ್ದು ಕರೆದಾಗ ಮಗ ಓಡ್ ಬಂದಂತೆ. ಅಷ್ಟಾಂಗವಾಗಿ ನಮಸ್ಕಾರ ಮಾಡದಂತೆ. ಯಾರು ಕಾರಣ? ಅದಕ್ಕೆ ವಾಯುದೇವರು ಸಾಕ್ಷಾತ್ ರಾಮದೇವರಾಗಿರ್ತಕ್ಕಂಥ ರಾಮದೇವರ ಅವ್ರು ಮಾಡಿರ್ತಕ್ಕಂಥ ಪೂಜೆ, ರಾಮದೇವರ ಪೂಜೆ. ಸಾಕ್ಷಾತ್ ಗುರುಗಳಲ್ಲಿ ಮುಕೋಟಿ ದೇವತೆಗಳು ವಿಶೇಷವಾದ ಅನುಗ್ರಹವನ್ನು ಮಾಡಿ ಆ ಮಗುವಿಗೆ ವಿಶೇಷವಾಗಿ ರಾಮದೇವರ ಒಂದು ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡಿದಾಗ ಆ ಮಗು ಎಚ್ಚರವಾಗಿ ನಿಂತ್ಕೊಂಡಿದ್ದಂತೆ. ಅಂತ ಮಗುವಿಗೆ ಜೀವವನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸಾಲ ಬಾಧೆ ರಾಯರಿಗೆ ಈ ಸ್ತೋತ್ರವನ್ನು ಪಠನೆಯನ್ನು ಮಾಡಿ. ಯಾವುದು? ಜನ್ಮಾದಿ ವ್ಯಾದ್ವಿಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾಣಾಂ ಮಗ್ರಾಣಾಂ ಅರ್ಪಕಾಣಾಂ ಚಿರಮುದಿ ಚಚಿತಾನಂದ ಸಂಧೋತಾನಾಂ ಏತೇಷಾಮೇಷ ದೋಷ ಪ್ರಭುಷಿತ ಮನಶಾ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮಾರ್ತಿಮಂದೆ ತಮಸಿ ವಿದತತಾಂ ಸಂಸವೇದಾಶಕ್ತಃ. ವಾಯುದೇವರ ಸ್ಮರಣೆಯನ್ನು ಮಾಡಿ. ರಾಯರ ಸ್ಮರಣೆಯಲ್ಲಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ಪಾಶಿರ್ವಾಟವಾದಿಂತ್ಯತ್ವಾ ಶರೀರೋ ಸಮಸ್ತ ದೋಷ ಅತ್ವಾಸನೋ ವ್ಯಾಗುರು ರಾಘವೇಂದ್ರ. ನನ್ನ ಶರೀರದಲ್ಲಿರ್ತಕ್ಕಂಥ ಯಾವುದೇ ರೋಗಗಳಿದ್ರೂ ಯಾವುದೇ ತೊಂದರೆಗಳಿದ್ರೂ ಋಣಬಾಧೆಯಿಂದ ನನ್ನನ್ನು ಪಾರು ಮಾಡಪ್ಪ ಅಂದಾಗ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಆ ಋಣಬಾಧೆಯಿಂದ ದತ್ವಾ ಶರೀರೋ ಸಮಸ್ತ ದೋಷ ಅತ್ವಾಸನೋ ವ್ಯಾಗುರು ರಾಘವೇಂದ್ರ. ಆ ಗುರುಗಳೇ ನಿಂತು ನಿಮ್ಮಲ್ಲಿ ನಿಂತು ಆ ರಾಯರು ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರೆ. ಅದರಲ್ಲೂ ವಿಶೇಷವಾಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ತಿಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾ ನಿತ್ಯಂ ಇಷ್ಟಾರ್ಥ ಕಾರ್ಯ ಸಿದ್ಧೇ ಅಂತು ನಕ್ಕಾಯಜಾನ್ ದೋಷಾನಾತ್ಮ ಆತ್ಮೀಯ ಸಂಭವ ಸರ್ವಾಮಪಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ ರಾಯರ ಸ್ತೋತ್ರದಲ್ಲಿ ವಿಶೇಷವಾಗಿ ಅಪಣಾಚಾರ್ಯ ಮಾಡಿರ್ತಕ್ಕಂಥ ಒಂದು ಅರ್ಥಗಳು ಅದ್ಭುತವಾಗಿರ್ತಕ್ಕಂಥ ಅರ್ಥ. ರಾಯರ ಸ್ತೋತ್ರವನ್ನು ಪ್ರತಿ ಒಬ್ಬರೂ ಪೂರ್ತಿಯಾಗಿ ಪಠನೆ ಮಾಡಿದರೆ ಸಾಕತ್ತೆ, ಅವರ ಸಾಲ ಬಾಧೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಕ್ತಿಪಾರ ಕಾಮಾರ್ಯಮಾಕ್ಷ ವಿಷಮಾಕ್ಷ ಶಿರಸ್ವಸಂತಿ ಪೂರ್ವೋತ್ತರಾಮಿತ ತರಂಗ ಚರಸ್ತು ಅಂತ ದೇವಾಲಿ ದೇವಿತ ಪರಾಂಗ್ರಿ ಪಯೋಜಿ ಲಗ್ನ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಋಣವಾದಿಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು ರಾಯರ ಸ್ತೋತ್ರ, ರಾಯರ ಪಠನೆ. ರಾಯರೇ ಅಂದ್ರೆ ಸಾಕಂತ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಆದರೆ ಪೂರ್ವಜನ್ಮದ ಒಂದು ಕರ್ಮ ಅನ್ನೋದಿರುತ್ತೆ. ಆ ಕರ್ಮವು ಸವಿಬೇಕು. ಆ ಸವಿಬೇಕಾದ್ರೆ ರಾಯರ ಸ್ಮರಣೆಯನ್ನ 21 ದಿನಗಳ ಕಾಲ ರಾಯರ ಸ್ತೋತ್ರವನ್ನು ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯನು ಯಾರಿಗೆ ಋಣಬಾಧೆಗಳಿದೆ, ಸಾಲ ಬಾಧೆ ಇದೆ, ಆ ಸಾಲ ಬಾಧೆ ಎಲ್ಲ ಹೋಗ್ಬೇಕಾದ್ರೆ ರಾಯರ ಸ್ಮರಣೆ, ಗುರುಗಳ ಸ್ಮರಣೆ. ಹೇಗೆ ಗುರುಗಳು ಒಬ್ಬ ಮಗುವನ್ನ ಬದುಕಿಸಿದರೋ ಅದೇ ರೀತಿಯಾಗಿ ನಿಮ್ಮ ಸಾಲ ಬಾಧೆಯಲ್ಲಿರ್ತಕ್ಕಂಥ ಋಣಬಾಧೆಗಳನ್ನೇ ಪರಿಹಾರವನ್ನು ಮಾಡಿ ನಿಮಗೆ ಒಳ್ಳೆ ಜೀವವನ್ನು ಕೊಟ್ಟು ಜೀವವರಿಟ್ಟರು ರಾಘವೇಂದ್ರ ಅಂದು ಅಮೃತವಾಯಿತು ರಾಘವೇಂದ್ರ. ಜಯ ಜಯ ವೀವೇ ರಾಘವೇಂದ್ರ ಭವಭಯ ನಾಶಕ ರಾಘವೇಂದ್ರ ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ. ಅಂತ ಗುರುಗಳ ಸೇವೆಯನ್ನು ಮಾಡಿದಾಗ ಆ ಗುರುಗಳು ನಿಮ್ಮಲ್ಲಿ ಬಂದು ಆ ಸಾಲ ಬಾಧೆಯನ್ನ ಋಣಮುಕ್ತನಾಗಿ ಮಾಡಿ ನಿಮ್ಮನ್ನ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ರಾಯರಿಗೋಸ್ಕರ ಮಾಡಿ, ರಾಯರಿಗೇ ಮಾಡಿ, ರಾಯರಿಗೆ ಹಾಲಭಿಷೇಕ ಮಾಡಿ, ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಇಂಥವೆಲ್ಲ ಮಾಡಿದಾಗ ರಾಯರು ಬಂದು ನಿಮ್ಮಲ್ಲಿ ನಿಂತು ಎಲ್ಲವನ್ನು ಕರ್ಮಗಳನ್ನು ಕಳೆದು ನಿಮ್ಮ ಋಣಬಾಧೆಗಳನ್ನ ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳ ಯಾರು ಹೆಸರೇಳಿ ರಾಯರಿಗೆ ಪೂಜೆಯನ್ನ ಮಾಡಿ, ರಾಯರಿಗೆ ಧ್ಯಾನವನ್ನು ಮಾಡಿ, ಅಭಿಷೇಕವನ್ನು ಮಾಡಿಸಿ
ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಒಂದು ಕರ್ಮಗಳನ್ನು ಕಳ್ಕೊಳ್ಳಿ. ಆ ಋಣಬಾಧೆಯಿಂದ ವಿಶೇಷವಾಗಿ ನಿಮ್ಗೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಕ್ಷೇತ್ರಕ್ಕೆ ಬನ್ನಿ, ರಾಯರ ದರ್ಶನವನ್ನು ಮಾಡಿ. ಬರೀ ದರ್ಶನವನ್ನು ಮಾಡೋದು ಸಾಕಂತೆ, ನೀವು ಬಂದು 5 ನಿಮಿಷಗಳ ಕಾಲ ಕೂತ್ಕೊಳ್ಳಿ, ಧ್ಯಾನವನ್ನು ಮಾಡಿ. ಆ ಧ್ಯಾನದಿಂದನೇ ನಿಮ್ಮ ಋಣಬಾಧೆ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇಂತಹ ಋಣಬಾಧೆಯನ್ನ ಯಾರು ಮಾಡಿದ್ದೀರಾ ಅವ್ರು ಯಾರ್ಯಾರಿಗೆ ಋಣಗಳ ಬಾಧೆಯನ್ನು ತೀರಿಸಬೇಕು, ಕ್ಷೇತ್ರಕ್ಕೆ ಬಂದು ರಾಯರ ಸ್ಮರಣೆಯನ್ನು ಮಾಡಿ, ರಾಯರೇ ಅದರಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಈ ಶ್ಲೋಕದಿಂದನೇ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಯಾರ ಶ್ಲೋಕ? ರಾಯರ ಹೆಸರೇ, ರಾಯರ ಹೆಸರು, ರಾಯರ ಒಂದು ಶ್ಲೋಕ, ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಕ್ತಿಪಾರ ಕಾಮಾರ್ಯಮ ಸ್ತೋತ್ರವನ್ನು ಪ್ರತಿಯೊಬ್ಬರು ಪಠಣೆಯನ್ನು ಮಾಡಿ, ಆ ಪಠಣೆಯಿಂದಲೇ ವಿಶೇಷವಾಗಿ ಎಲ್ಲವೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ, ನಿಮ್ಮ ಸಾಲ ಇದ್ದರೂ ಋಣಮುಕ್ತರಾಗಿ ಎಲ್ಲವೂ ಸಾಲವನ್ನು ತೀರಿಸಿ ನೀವು ಭಗವಂತನ ಕಡೆ ಒಂದು ವಿಶೇಷವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ನಿಮಗೊಳ್ಳಿ ಅಂತೇಳಿ ಆ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂಧ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳಕ್ಕಿಂತ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮದಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರದ ವಾರ್ತೀಶ ಅರ್ಪಣ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ